ಲೂಕನ್ ಸುವಾರ್ತೆಯಲ್ಲಿ ನೋಡ್ತೇವೆ, ಕೊನೆಯ ಅಧ್ಯಾಯದಲ್ಲಿ ಅಲ್ಲಿ ಸ್ತ್ರೀಯರು 3 ಯೇಸು ಸ್ವಾಮಿ ಸಮಾಧಿ ಹತ್ರ ಓಡಿ ಹೋದ್ರು. ಯಾವ ಟೈಮ್ ಅದು ಯಾವ ಟೈಮು? ಇನ್ನು ಮಬ್ಬಿರುವಾಗಲೇ, ಇನ್ನು ಕತ್ತಲಿರುವಾಗಲೇ ಯೇಸು ಸ್ವಾಮಿ ದೇಹವನ್ನ ಹೂಣಿಟ್ಟ ಸಮಾಧಿಯ ಬಳಿಗೆ ಓಡಿ ಹೋದರು. ಸ್ತ್ರೀಯರಮ್ಮ ಸುಡುಗಾಡಿಗೆ ಹೋಗಿದ್ದು, ಸಮಾಧಿ ಹತ್ರ ಹೋಗಿದ್ದು ಸ್ತ್ರೀಯರು. ಇನ್ನು ಮಬ್ಬಿರುವಾಗಲೇ ವಾರದ ಮೊದಲನೇ ದಿನದಲ್ಲಿ ಯೇಸುವನ್ನು ನೋಡುವುದಕ್ಕೆ ದಾಹಗೊಂಡವರಾಗಿ ಓಡಿ ಹೋದರು. ಅವರ ದಾಹವನ್ನ ಯೇಸಪ್ಪ ನೋಡಿ ಅವರ ಸಂಗಡ ದೇವದೂತರು ಮಾತನಾಡಿದರು. ಹಲ್ಲೆಲೂಯಾ. ಕೈಗಳಿದ್ರೆ ಹಲ್ಲೆಲೂಯಾ, ಶಬ್ದವಾಗಿ ಹಲ್ಲೆಲೂಯಾ. ಯಾಕೆ ನನ್ನ ಕುಟುಂಬದಲ್ಲಿ ಅದ್ಭುತಗಳಾಗ್ತಾ ಇಲ್ಲ? ನಿಮ್ಮಲ್ಲಿ ಪ್ರಶ್ನೆ ಬಂದಿಲ್ವಾ? ಯಾಕೆ ನನ್ನ ಅಂದುಕೊಂಡ ಕಾರ್ಯ ನಡೀತಾ ಇಲ್ವಾ? ನಿಮ್ಮಲ್ಲಿ ಒಂದು ಬಾಧೆ ಆಗಿಲ್ವಾ? ಯಾಕೆ ನನಗಿನ್ನೂ ಉತ್ತರ ಸಿಕ್ಕಿಲ್ಲ? ನೋವಾಗಿಲ್ವಾ? ಯಾಕೆ ಆಗಿಲ್ಲ ಅಂದ್ರೆ ನನಗೆ ಐತೆ ಆತುರತೆ ಇಲ್ಲ. ಭಕ್ತಿ ಇದೆ, ನಂಬಿಕೆ ಇದೆ, ಆತುರತೆ ಇಲ್ಲ, ದಾಹ ಇಲ್ಲ. ಜಕ್ಕಯ್ಯನ ಮನೆಗೆ ಏಸಪ್ಪ, ಜಕ್ಕಯ್ಯ ಕರಲಿಲ್ಲ, ಏಸಪ್ಪನೇ ಹೋದನು. ಸಮಾಧಿ ಬಳಿಗೆ ಸ್ತ್ರೀಯರು ಓಡಿ ಹೋದ್ರು. ಓಡಿ ಹೋದಂತ ಆ ಓಟವನ್ನು ಯಾರು ನೋಡಿದ್ರು? ದೇವರು ನೋಡಿ ದೇವದೂತರು ಕಳಿಸಿದ್ರು. ಸತ್ತಿರೋದ್ರೊಳಗೆ ಬದುಕಿದವರನ್ನು ಹುಡುಕುವುದೇನು? ಆತನು ಇಲ್ಲಿ ಇಲ್ಲ, ಇನ್ನು ಬದುಕಿರುವಾಗಲೇ ನಿಮಗೆ ಹೇಳಿದ್ದಾನೆ, ಹೋಗ್ರಿ, ಆತನು ಜೀವಂತವಾಗಿ ಇದ್ದಿದ್ದಾನೆ ಎಂಬುದಾಗಿ ದೇವದೂತರು ಅವರ ಸಂಗಡ ಮಾತನಾಡಿದರು. ಹಲ್ಲೆಲೂಯಾ. ಜೋರೆಗಳು ಹಲ್ಲೆಲೂಯಾ. ಎಂತವ್ರು ಪ್ರಾರ್ಥನೆ ಉತ್ತರ ಕೊಡ್ತಾನೆ? ಎಷ್ಟು ಆತುರ, ಎಷ್ಟು ಆತುರಮ್ಮ, ಬಹಳ. ಚಕ್ಕೈನ ಆತುರ ಹೆಂಗಿತ್ತು? ಇನ್ನು ನೋಡ್ತೇವೆ ನಾವು ಯೇಸು ಕ್ರಿಸ್ತನ ಮನೆಯಲ್ಲಿ ಕೂತ್ಕೊಂಡು ಪ್ರಸಂಗ ಮಾಡ್ತಿರುವಾಗ 4 ಜನ ಯವನಸ್ಥರು ಒಂದು ರೋಗಿಯನ್ನು ಹತ್ತಿಕೊಂಡು ಬಂದರು. ಅವ್ರ ಆತುರ ಹೆಂಗಿತ್ತಂದ್ರೆ, ಜನಕ್ಕೆ ಬಂದು ಸರ್ಕೊಳ್ರಿ ಯೇಸಪ್ಪ ಹತ್ರ ಹೋಗ್ತೇವೆ ಅಂದ್ರೆ ಯಾರು ಬಿಡ್ಲಿಲ್ಲ ಅಂತಲ್ಲಿ. ಅವರ ಆತುರ ಅವರ ಮನೆ ಮೇಲೆ ಹತ್ತಿ, ಅವರ ದಾಹ ಅವರ ಮನೆ ಮೇಲೆ ಹತ್ತಿ, ಯೇಸು ಇರುವ ಜಾಗದಲ್ಲಿ ನೋಡಿಕೊಂಡು ಹಂಚು ಕಿತ್ತಿ ಕೆಳಗಡೆ ಯೇಸು ಸ್ವಾಮಿಯ ಮಧ್ಯದಲ್ಲಿ ಬಿಟ್ಟರು ಆ ರೋಗಿಯನ್ನ. ಅವರ ಆತುರತೆಯನ್ನು ನೋಡಿ, ಅವರ ದಾಹವನ್ನು ನೋಡಿ ಯೇಸು ಹೇಳ್ತಾನೆ, ಅಪ್ಪ ನಿನ್ನ ಹಾಸಿಗೆಯನ್ನು ಹೊತ್ಕೊಂಡು ಹೋಗು. ಇವತ್ತು ನಿನಗೆ ಯಾಕೆ ಅದ್ಭುತಗಳಾಗ್ತಾ ಇಲ್ಲ ಅಂದ್ರೆ, ಯಾಕೆ ನಿನ್ನ ಕುಟುಂಬದಲ್ಲಿ ಆಶೀರ್ವಾದ ಸಿಗ್ತಾ ಇಲ್ಲ ಅಂದ್ರೆ, ನಿನಗೆ ಆತುರತೆ ಇಲ್ಲ, ನಿನಗೆ ದಾಹ ಇಲ್ಲ. ನಂಬಿಕೆ ಇದೆ, ಭಕ್ತಿ ಇದೆ, ಏಸಪ್ಪ ದೇವರಂದು ಗೊತ್ತು, ಅದೇನಿಲ್ಲ ನಿನಗೆ ದಾಹ, ನೀರಡಿಕೆ, ವಾಕ್ಯದ ದಾಹ, ಪ್ರಾರ್ಥನಾ ದಾಹ, ಸ್ತುತಿಯ ದಾಹ, ಆರಾಧನಾ ದಾಹ. ಈ ದಾಹ ಅನ್ನುವುದು ನಿನ್ನ